ಎರಡನೇ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಭಕ್ತ ಸಾಗರ. ಎರಡನೇ ಆಷಾಢ ಶುಕ್ರವಾರದ ಅಂಗವಾಗಿ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಭಕ್ತರು ಭೇಟಿ ನೀಡಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಹೊಂಬಾಳೆ ಸಬ್ಸಿಗೆ ಸೊಪ್ಪಿನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಚಾಮುಂಡೇಶ್ವರಿ ದೇವಿಗೆ ಪಾತ್ರ ಕಾಲದಲ್ಲಿ ಫಲ ಪಂಚಾಮೃತ ಅಭಿಷೇಕ, ದೇವಿಗೆ ಖಡ್ಗ ಮಾಲಾರ್ಪಣೆ, ಮಹಾಮಂಗಳಾರತಿ ನಡೆಯಿತು. ಭಕ್ತರು ಸರತಿ ಸಾಲಿನಲ್ಲಿ ದೇವಿಗೆ ನಿಂಬೆಹಣ್ಣಿನ ಆರತಿ ಬೆಳಗಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಆಗಮಿಕ ನಾಗರಾಜು ದೀಕ್ಷಿತ್ ಮಾತನಾಡಿದರು. ವರದಿ ಹೋಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮುಂಡೇಶ್ವರಿಗೆ ತುಂಬ ಶಕ್ತಿ ಆಷಾಢ ಮಾಸದಲ್ಲಿ ನಿಂಬೆ ದೀಪ ಹಚ್ಚೋದು ತುಂಬ ಒಳ್ಳೆಯದು. ನಿಂಬೆ ದೀಪ ಹಚ್ತೀವಿ. ಹೆಂಗಳೆಯರೆಲ್ಲ ಬಂದು ಸುಮಂಗಲಿಯರೆಲ್ಲ ಬಂದು ನಿಂಬೆ ದೀಪ ಹಚ್ಚೋದು ತುಂಬ ಒಳ್ಳೆಯದು ಅಂತ ಹೇಳಿ ಆಷಾಢ ಮಾಸದಲ್ಲಿ ನಿಂಬೆ ದೀಪ ಹಚ್ತಾ ಇದ್ದೀವಿ. ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ. ವರ್ಷದಿಂದ ನಿಂಬೆ ದೀಪ ಹಚ್ತೀವಿ. ರಾಣಿ ಮಲ್ಲಿಕಾರ್ಜುನ. ನಾವು ಇಲ್ಲೇ ಚಾಮರಾಜನಗರ. ಓಂ ಶ್ರೀ ವಿದ್ಯಾಂ ಜಗದಾಂ ಧಾತ್ರೀಂ ಸದ್ಗಸ್ಥಿತಿ ಲಹೇಶ್ವರಿ ನಮಾಮೀತ ನಿತ್ಯ ಮಹಾ ತ್ರಿಪುರ ಸುಂದರಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಆಷಾಢ ಮಾಸ 2ನೇ ಶುಕ್ರವಾರ ಆಗಿರ್ತಕ್ಕಂಥದ್ದು. ಇವತ್ತು ಸೂರ್ಯೋದಯಕ್ಕೆ ಆಗ್ತಕ್ಕಂಥ ವಿಶೇಷವಾದ ಕಾಲದಲ್ಲಿ ದೇವಿಗೆ ಇವತ್ತು ಫಲಪಂಚಾಮೃತ ಅಭಿಷೇಕ, ಸಹಸ್ರನಾಮ ಮತ್ತು ದೇವಿ ಖಡ್ಗಮಾಲಾ ಪೂಜೆ ಆಗಿರ್ತಕ್ಕಂಥದ್ದು. ಇದು ದೇವಿ ವಿಶೇಷವಾಗಿ ಹೊಂಬಾಳೆ ಅಂತಕ್ಕಂಥದ್ದು. ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಹೊಂಬಾಳೆಯನ್ನು ಪ್ರತಿಯೊಂದು ವಿಶೇಷ ಉಪಯೋಗಿಸ್ತಾರೆ. ಹೊಂಬಾಳೆ ಅಂತಕ್ಕಂಥದ್ದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ಶುಭ ಕಾರ್ಯ ನಡೆಯಲ್ಲ ಅಂತಂದ್ರೂ ಕೂಡ ಆ ದೇವಿಯ ಅನುಗ್ರಹದಿಂದ ಸಕಲ ಸನ್ಮಾನಗಳು ಪ್ರಾಪ್ತಿಯಾಗಬೇಕು ಅಂತಂದರೆ ಆ ದೇವಿಗೆ ಇವತ್ತು ಹೊಂಬಾಳೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ ಭಕ್ತ್ಯಾ ಪರಿಯತ್ಯತೆ ಅಂತ ಹೇಳಿ ಆ ಭಗವಂತನಿಗೆ ಭಕ್ತಿಯಿಂದ ಸಲ್ಲಿಸ್ತಕ್ಕಂಥ ಒಂದು ಸ್ವಲ್ಪ ನೀರಾಗಲಿ ಅಥವಾ ಪತ್ರೆ ಆಗಲಿ ಅಥವಾ ಹಣ್ಣಾಗಲಿ ಆ ಭಗವಂತನ ಅನುಗ್ರಹ ಮಾಡ್ತಾರೆ ಅಂತಕ್ಕಂಥದ್ರಿಂದ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಒಂದು ಅವತಾರವಾಗಿರ್ತಕ್ಕಂಥ ದಿನ. ಹಾಗಾಗಿ ದೇವಿಗೆ ಇವತ್ತು ವಿಶೇಷವಾಗಿ ಪತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ಸಬ್ಸಿಗೆ ಸೊಪ್ಪು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮತ್ತು ವಿಶೇಷವಾಗಿ ಹೊಂಬಾಳೆ ಅಲಂಕಾರ ಮಾಡಿರ್ತಕ್ಕಂಥದ್ದು. ಈ ದಿನ ದೇವಿ ದರ್ಶನ ಮಾಡಿದ್ರೆ ವಿಶೇಷವಾಗಿ 2ನೇ ಶುಕ್ರವಾರ ಆಗಿರ್ತಕ್ಕಂಥದ್ರಿಂದ ಆ ದೇವಿಯ ದ್ವಿತೀಯ ಸ್ಥಾನ ಅಂದರೆ ಲಕ್ಷ್ಮೀ ಸ್ಥಾನ ಅಂತ ಹೇಳಿ ಅಂದ ಆ ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಉಂಟಾಗ್ತದೆ ಇರ್ತಕ್ಕಂಥದ್ರಿಂದ ಇವತ್ತು ಸುವಾಸಿನಿ ಅತ್ಯಂತ ಅಂತ ಹೇಳಿ ಸಮಸ್ತ ಸುಮಂಗಲಿಯರು ದೇವಿನ ಆರಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಿ ಭವಂತು. ಸರ್, ನಿಂಬೆ ನಿಂಬೆನ ಆರತಿ ಮಾಡ್ತಲ್ಲ, ಏನು ಸರ್? ನಿಂಬೆ ಹಣ್ಣು ಅಂತಕ್ಕಂಥದ್ದು ದೇವಿಗೆ ದೃಷ್ಟಿ ಪರಿಹಾರ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಕಣ್ದೃಷ್ಟಿ ಅಂತ ಹೇಳ್ತೀವಿ, ಶತ್ರು ದೃಷ್ಟಿ ಅಂತ ಹೇಳ್ತೀವಿ, ಪರಮಶತ್ರು ದೃಷ್ಟಿ ಅಂತ ಹೇಳ್ತೀವಿ. ಹಾಗಾಗಿ ಆ ರಾಜ ಮಹಾರಾಜರು ಕೂಡ ವಿಶೇಷವಾಗಿ ನಿಂಬೆಹಣ್ಣು ಇಟ್ಕೊಂಡ್ರೆ ಅದು ಆಕರ್ಷಣಾ ಶಕ್ತಿ ಇರ್ತಕ್ಕಂಥದ್ದಾದ್ರಿಂದ ನಮ್ಮ ಕೋರಿಕೆ ಏನಿದ್ರು ಕೂಡ ದೇವಿಗೆ ಆ ರಾಹುಕಾಲದಲ್ಲಿ ಅಂತಂದರೆ ವಿಶೇಷವಾಗಿ 10:30 12 ರಾಹುಕಾಲ ಬರ್ತದೆ. ಅದು ಸೂರ್ಯೋದಯ ಆದಂತೆ ವ್ಯತ್ಯಾಸ ಆಗ್ತದೆ. ಆ ರಾಹುಕಾಲದಲ್ಲಿ ದೇವಿನ ದರ್ಶನ ಮಾಡಿದ್ರೆ ಯಾವುದೇ ಇರತಕ್ಕಂಥ ಶತ್ರುವಿನ ನಾಶವಾಗ್ತಕ್ಕಂಥದ್ರಿಂದ ಆ ನಿಂಬೆ ಹಣ್ಣಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಅದು ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿ ಯಾವ ಸಂಕಲ್ಪ ಮಾಡಿಕೊಂಡು ನಾವು ದೇವಿಗೆ ಆ ಟೈಮಲ್ಲಿ ನಾವು ದೇವಿಗೆ ಆರತಿ ಮಾಡ್ತೀವಿ, ಆ ಜ್ಯೋತಿಯ ಬೆಳಕಿನ ಮುಖಾಂತರ ನಮ್ಮ ಜ್ಯೋತಿ ಇರ್ತಕ್ಕಂಥ ನಮ್ಮ ಜೀವನದ ಬೆಳಕನ್ನು ಕೂಡ ದೇವಿ ನೀಡ್ತಾಳೆ ಅಂತಕ್ಕಂಥದ್ದು ಆ ನಿಂಬೆಹಣ್ಣು ವಿಶೇಷವಾಗಿರ್ತಕ್ಕಂಥದ್ದು. ತಮ್ಮ ಹೆಸರು? ಆಗಮಿಕ್ ನಾಗರಾಜ್ ದೀಕ್ಷಿತ್.